ಸರಿ, ನೀನು ನಿನ್ ಟ್ರೈನಿಂಗ್ನ ಶುರು ಮಾಡು, ನಾನ್ ಬರ್ತೀನಿ ಅಂತ ಇದ್ದ ಹಾಗೆ ಅವನಲ್ಲಿಂದ ಹೊರಟೋದ. ನೆಕ್ಸ್ಟ್ ಮೊಮೆಂಟಲ್ಲೇ ಇಂಚರ ತನ್ನ ಲ್ಯಾಪ್ಟಾಪ್ನಲ್ಲಿ ಅವನ್ ಪ್ರೊಫೈಲ್ ಓಪನ್ ಮಾಡಿ ಅವನ್ ಲವ್ ಅಂಡ್ ಹೇಟ್ ಶೋನಲ್ಲಿ ಮಾಡಿರೋ ವಿಡಿಯೋಸ್ನ ತಗೊಂಡ್ಲು. ಅದಕ್ಕೆ ಡಿಸ್ಕ್ರಿಪ್ಷನ್ ಹಾಕಿ ಎಡಿಟ್ ಮಾಡಿದ್ಲು. ಇಷ್ಟು ವರ್ಷದಿಂದ ಜನರ ಕಣ್ಣಿಂದ ಮರೆ ಆಗಿರೋ ರೋಹನ್ನ ಈ ವಿಡಿಯೋ ಥ್ರೂ ಮತ್ತೆ ಗ್ಲಾಮರ್ ಲೋಕಕ್ಕೆ ಕರ್ಕೊಂಡ್ ಬರ್ತಿದ್ಲು. ಅದಕ್ಕೆ ಸೇಫ್ ಕೊಡೋಕ್ಕೂ ಮುಂಚೆ ಅವಳ ಹಾರ್ಟ್ ಜೋರಾಗಿ ಹೊಡ್ಕೋತಿತ್ತು. ಈ ರೋಹನ್ನ ಲವ್ ಅಂಡ್ ಹೇಟ್ ಶೋ ಒಪ್ಕೊಂಡ ಹಾಗೆ ಜನ ಈ ವಿಡಿಯೋಸ್ನು ಇಷ್ಟಪಡ್ತಾರೆ ಅಂತ ಅವಳಿಗೆ ಬಲವಾದ ನಂಬಿಕೆ ಇತ್ತು. ಇಂಚರ ಅಂದ್ಕೊಂಡ ಹಾಗೆ ಜನ ರೋಹನ್ನ ಒಪ್ಕೋತಾರ. ರಾಜಶೇಖರ್ ಶೋನಲ್ಲಿ ರೋಹನ್ಗೆ ಚಾನ್ಸ್ ಸಿಗತ್ತಾ? ರೋಹನ್ ವಿಡಿಯೋಸ್ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಇಂಚರ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂತಿದ್ಲು. ಆದ್ರೆ ರೋಹನ್ಗೆ ಈಗ ಎಷ್ಟು ಜನ ಫ್ಯಾನ್ಸ್ ಉಳ್ಕೊಂಡಿದ್ದಾರೆ ಅಂತ ಅವಳಿಗೆ ಗೊತ್ತಿರ್ಲಿಲ್ಲ. ಪರ್ದೆಯಿಂದ ಮರೆಯಾಗಿ ಇಷ್ಟು ವರ್ಷದ ನಂತರ ಕಮ್ಬ್ಯಾಕ್ ಮಾಡೋದು ದೊಡ್ಡ ದೊಡ್ಡ ಸ್ಟಾರ್ಸ್ಗೂ ಕಷ್ಟ ಆಗತ್ತೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವಳು ಪಾಸಿಟಿವ್ ನೆಗೆಟಿವ್ ಎರಡೂ ಫೀಡ್ಬ್ಯಾಕ್ ತಗೊಳ್ಳೋಕೆ ರೆಡಿ ಇದ್ಲು. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ರೋಹನ್ಗೆ ವಿಡಿಯೋಸ್ ಚೆಕ್ ಮಾಡಿದ್ರೆ ಅದ್ರಲ್ಲಿ ಅವನ್ ಬಗ್ಗೆ ಬರೀ ಬ್ಯಾಡ್ ಕಾಮೆಂಟ್ಸೇ ಇತ್ತು. ಅದನ್ನ ನೋಡಿ ಅವಳು ಗಾಬರಿ ಆಗೋದ್ಲು. ಈಗ ಇನ್ನೇನ್ ಮಾಡೋಕ್ ಬಂದಿದ್ಯಾ? ಇವನ ಅವಶ್ಯಕತೆ ಇಂಡಸ್ಟ್ರಿಗಿಲ್ಲ ಅಂತ ಯಾರಾದ್ರೂ ಇವನಿಗೆ ಹೇಳ್ರಪ್ಪ. ಅರೆ ಇಲ್ ನೋಡ್ರು, ಸಾಹೇಬ್ರು ಇಷ್ಟು ವರ್ಷದ ಮೇಲೆ ಮತ್ತೆ ಮುಖ ತೋರಿಸ್ತಿದ್ದಾರೆ. ಎಲ್ಲೂ ಗಿಟ್ಟಿಲ್ಲ ಅನ್ಸುತ್ತೆ, ಅದಕ್ಕೆ ಹಳೆ ಹೆಂಡತಿ ಪಾದಾನೆ ಗತಿ ಅಂತ ಮತ್ತೆ ಇಂಡಸ್ಟ್ರಿಗೆ ಬರೋ ಐಡಿಯಾ ಮಾಡಿರ್ಬೇಕು ಅಂತೆಲ್ಲ ಬರ್ದಿದ್ ಕಾಮೆಂಟ್ಸ್ ನೋಡಿ ಇಂಚರ ಮನ್ಸಿಗೆ ತುಂಬಾ ಬೇಜಾರಾಯ್ತು. ಈಸ್ ಹಿ ರಿಯಲಿ ಕಮಿಂಗ್ ಬ್ಯಾಕ್? ಓ ಮೈ ಗಾಡ್, ರೋಹನ್ ಮತ್ತೆ ಫಿಲ್ಮ್ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ಗುಡ್ ನ್ಯೂಸ್ ಇನ್ನೇನಿರೋಕ್ ಸಾಧ್ಯ? ಟೈಮ್ ಯಾವ್ದೇ ಆಗಿರ್ಲಿ, ರೋಹನ್ ಸರ್ಗೆ ನಾವ್ ಯಾವತ್ತೂ ಸಪೋರ್ಟ್ ಮಾಡ್ತೀವಿ. ಬೆಸ್ಟ್ ನ್ಯೂಸ್, ವಿ ವಾಂಟ್ ಲವ್ ಅಂಡ್ ಹೇಟ್ ಬ್ಯಾಕ್ ಅಂತ ಇರೋ ಇನ್ನೊಂದು ಪಾಸಿಟಿವ್ ಕಾಮೆಂಟ್ಸ್ ಕಾಣಿಸ್ತು. ಅದನ್ನ ಓದ್ತಿದ್ದ ಹಾಗೆ ಅವಳ ಮನಸ್ಸಲ್ಲಿ ಹೊಸ ಭರವಸೆ ಹುಟ್ಕೊಳ್ತು. ಅದೇ ಟೈಮ್ಗೆ ಆರಿಫ್ ರಾಬಿನ್ ಕ್ಯಾಬಿನ್ ಒಳಗಡೆ ತನ್ನ ಫೋನ್ ನೋಡ್ತಾ ಕೂತಿದ್ದ. ರೋಹನ್ ಪ್ರೊಫೈಲ್ ಅಲ್ಲಿ ಪೋಸ್ಟ್ ಆಗಿರೋ ವಿಡಿಯೋಸ್ ನೋಡಿ ಅವನು ಶಾಕ್ ಆದ. ಇಲ್ ನೋಡಿ ಸರ್, ರೋಹನ್ದು ವಿಡಿಯೋಸ್ ಬೇರೆ ಬರೋಕ್ ಶುರುವಾಗಿದೆ. ಇವ್ನು ನಿಜವಾಗ್ಲೂ ಕಂಬ್ಯಾಕ್ ಮಾಡೋಕ್ ಟ್ರೈ ಮಾಡ್ತಿದಾನಾ ಅಂತ ಹೇಳ್ತಾ ತನ್ನ ಫೋನ್ ರಾಬಿನ್ ಕೈಗೆ ಕೊಟ್ಟ. ಅದನ್ನ ನೋಡಿ ರಾಬಿನ್ ವಾಟ್ ಅಂತ ಗಾಬರಿಲ್ ಕೇಳ್ತಾ ಫೋನಲ್ಲಿರೋ ವಿಡಿಯೋಸ್ನ ಗಮನ ಕೊಟ್ಟು ನೋಡ್ದ. ರೋಹನ್ ಇಂಚರ ಗೈಡ್ಲೈನ್ಸ್ ನಲ್ಲಿ ಗ್ರೋ ಆಗೋದು ಸಹಿಸೋಕೆ ರಾಬಿನ್ಗೆ ಸಾಧ್ಯ ಇರ್ಲಿಲ್ಲ. ಅವಳ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋಕೆ ಇರೋ ಒಂದೇ ಒಂದು ದಾರಿ ಅಂದ್ರೆ ರೋಹನ್ ಸಕ್ಸಸ್ಫುಲ್ ಆಗದೆ ಇರೋ ಹಾಗೆ ತಡೆಯೋದೊಂದೇ ಆಗಿತ್ತು. ಎಸ್, ಹಾಗ್ ಮಾಡೋದೇ ಸರಿ. ಜನ ಯಾವುದೇ ಕಾರಣಕ್ಕೂ ರೋಹನ್ನ ಒಪ್ಕೋಬಾರ್ದು. ಆಗ ಆ ಇಂಚರ ಪಟ್ಟಿರೋ ಶ್ರಮ, ಈ ರೋಹನ್ ಹೋಪ್ ಎಲ್ಲ ನೆಲಕ್ಕಚ್ಚತ್ತೆ ಅನ್ಕೊಂಡು ಮೊದಲು ಕಾಮೆಂಟ್ ಬಾಕ್ಸ್ ನಲ್ಲಿ ರೋಹನ್ ವಿರುದ್ಧ ಬ್ಯಾಡ್ ವರ್ಡ್ಸ್ ಅಲ್ಲಿ ಕಾಮೆಂಟ್ ಮಾಡ್ದ. ಏನ್ ಕಾಲ ಬಂತಪ್ಪ, ಏನ್ ಅಂದ್ಕೊಂಡು ನೀನ್ ಮತ್ತೆ ವಾಪಸ್ ಬಂದಿದ್ಯಾ? ನೀನ್ ಮತ್ತೆ ಅದೇ ಹಳೇ ಡ್ರಾಮಾ ಮಾಡಿದ್ರೆ ಜನ ನಿನ್ನ ಇಷ್ಟ ಪಡ್ತಾರಾ? ನಿನ್ ಫ್ಯಾನ್ ಫಾಲೋಯಿಂಗ್ ಹೆಚ್ಚಾಗತ್ತಾ? ಎಲ್ಲ ನಿನ್ನ ಹೊತ್ಕೊಂಡು ಮೆರೆಸ್ತಾರೆ ಅನ್ಕೊಂಡಿದ್ಯಾ? ನೀನ್ ಏನೇ ಮಾಡಿದ್ರು ಯಾವತ್ತಿಗೂ ಸಕ್ಸಸ್ ಕಾಣೋಕ್ ಸಾಧ್ಯ ಇಲ್ಲ. ನೀನ್ ಕಿತ್ತೋಗಿರೋ ವಿಡಿಯೋಸ್ ಯಾರು ನೋಡಲ್ಲ ಅಂತ ಬರ್ದ. ಇಂಚರ ಕೆಲ್ಸ ಮುಗಿಸಿ ಸೀದಾ ಸ್ಟ್ರೀಟ್ ಫೈಟ್ ಟ್ರೈನಿಂಗ್ ಸೆಂಟರ್ ಕಡೆ ಹೋದ್ಲು. ಆದ್ರೆ ಒಳಗಡೆ ಹೋಗದೆ ಹೊರಗಡೆನೆ ವಿಂಡೋದಲ್ಲಿ ಒಳಗಡೆ ನಡೀತಿರೋ ಟ್ರೈನಿಂಗ್ ನ ನೋಡ್ತಾ ನಿಂತಿರೋವಾಗ ಅವಳ ದೃಷ್ಟಿ ರೋಹನ್ ಕಡೆ ಹೋಯ್ತು. ಅವನ್ ಟ್ರೈನಿಂಗ್ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡ್ತಿರೋದ್ ನೋಡಿ ನಾಟ್ ಬ್ಯಾಡ್ ಅಂತ ಅವಳ ಬಾಯಲ್ಲಿ ಬಂತು. ರೋಹನ್ ಕೆಲ್ಸ ನೋಡಿ ಇಂಚರ ಫುಲ್ ಇಂಪ್ರೆಸ್ ಆಗಿ ತನ್ನ ಫೋನ್ ತಗೊಂಡು ರೋಹನ್ ಟ್ರೈನಿಂಗ್ ವಿಡಿಯೋ ಮಾಡೋಕೆ ಶುರು ಮಾಡಿದ್ಲು. ಯಾಕೆ ಅಂದ್ರೆ ಈಗ ರೋಹನ್ ಎವ್ರಿ ಆಕ್ಟಿವಿಟಿ ವಿಡಿಯೋನು ಫ್ಯಾನ್ಸ್ ತೋರಿಸ್ಬೇಕು. ತಮ್ಮ ಹೀರೋ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾನೆ ಅನ್ನೋದು ಅವ್ರಿಗೂ ಗೊತ್ತಾಗ್ಲಿ ಅನ್ನೋದು ಅವಳ ಉದ್ದೇಶ ಆಗಿತ್ತು. ಹಾಗ್ ಮಾಡೋದ್ರಿಂದ ಅವನ್ ಫ್ಯಾನ್ ಫಾಲೋಯಿಂಗ್ ಕೂಡ ಜಾಸ್ತಿ ಆಗ್ತಿತ್ತು. ವಿಡಿಯೋ ಮಾಡ್ತಾನೆ ಇಂಚರ ಮನಸ್ಸಲ್ಲಿ ವೆರೈಟಿ ಪ್ಲಾನ್ ಮಾಡ್ಕೊಂಡ್ಲು. ನೆಕ್ಸ್ಟ್ ಮೊಮೆಂಟ್ ಅಲ್ಲೇ ಆ ವಿಡಿಯೋಸ್ನ ರೋಹನ್ ಪ್ರೊಫೈಲ್ ಅಲ್ಲಿ ಅಪ್ಲೋಡ್ ಮಾಡಿದ್ಲು. ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತ ಕ್ಯಾಪ್ಷನ್ ಕೊಟ್ಲು. ಇಂಚರ ಪೋಸ್ಟ್ ಬಟನ್ ಕ್ಲಿಕ್ ಮಾಡ್ತಿದ್ದ ಹಾಗೆ
ತುಂಬಾ ಹಾರ್ಡ್ ವರ್ಕ್ ನಡೀತಿರೋ ಹಾಗಿದೆ. ರೋಹನ್ಗೆ ತುಂಬಾ ಸ್ಟ್ರಿಕ್ಟ್ ಮ್ಯಾನೇಜರ್ ಸಿಕ್ಕಿದ್ದಾರೆ. ಆದ್ರೆ ಏನ್ ಮಾಡಿದ್ರೆ ಏನ್ ಬಂತು, ಕತ್ತೆ ಕುದುರೆ ಆಗೋಕ್ ಸಾಧ್ಯನಾ ಅಲ್ವಾ ಆರೀಫ್ ಅಂತ ವಾಯ್ಸ್ ಕೇಳಿಸ್ತು. ಅವಳು ತಿರುಗ್ ನೋಡಿದ್ರೆ ಅಲ್ಲಿ ರಾಬಿನ್ ಆರೀಫ್ ಮಾತಾಡ್ತಾ ಬರ್ತಿರೋದ್ ಕಾಣಿಸ್ತು. ಆದ್ರೆ ರೋಹನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ನನಗೆ. ಅವನ ಹತ್ರ ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡೋಕ್ಕಾಗುತ್ತಾ? ಯಾಕೆ ಅಂದ್ರೆ ಇಷ್ಟು ವರ್ಷದಲ್ಲಿ ಏನೂ ಮಾಡೇ ಇಲ್ವಲ್ಲ. ಈಗ ಸಡನ್ ಆಗಿ ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಕಷ್ಟ ಆಗದೆ ಇರತ್ತಾ? ಅವನ್ ಮೇಲೆ ಪ್ರೆಷರ್ ಜಾಸ್ತಿನೇ ಇದೆ ಅನ್ಸುತ್ತೆ. ಪುವರ್ ಗೈ, ಅವನು ಅದು ಹೇಗ್ ತಡ್ಕೋತಾ ಇದ್ದಾನೋ. ಇದಕ್ ನೀವೇನಂತೀರಾ ಸರ್ ಅಂತ ಇಂಚರಾಗೆ ಕೇಳಿಸೋ ತರ ಹೇಳ್ದ. ಅವ್ರ ಮಾತ್ಗೆ ಇಂಚರಾನು ಸುಮ್ನಿರ್ದೆ, ಹಾ ಹಾರ್ಡ್ ವರ್ಕ್ ನಡೀತಿದೆ, ಪ್ರೆಷರ್ ಕೂಡ ಇದೆ. ಸಾಧನೆ ಮಾಡ್ಬೇಕು ಅಂದ್ರೆ ಬಾವಿ ಒಳಗಿರೋ ಕಪ್ಪೆ ಆಗದೆ ಅದರಿಂದ ಆಚೆ ಬರ್ಬೇಕಾಗತ್ತೆ, ಕಂಫರ್ಟ್ ಝೋನ್ ಬಿಡ್ಬೇಕಾಗತ್ತೆ. ಆದ್ರೆ ನಿಮ್ಗೆ ಇದೆಲ್ಲ ಹೇಗ್ ಗೊತ್ತಿರತ್ತೆ? ಗೊತ್ತಾಗ್ಬೇಕು ಅಂದ್ರೆ ಈ ತರ ಹಾರ್ಡ್ ವರ್ಕ್ ಮಾಡ್ಬೇಕು. ಆದ್ರೆ ಅದು ನಿಮ್ ಕೈಯಲ್ಲಿ ಆಗೋ ಮಾತಲ್ಲ ಬಿಡಿ ಅಂತ ಇಂಚರ ರಾಬಿನ್ ಭಾಷೆಯಲ್ಲೇ ಉತ್ತರ ಕೊಟ್ಟು ರಾಬಿನ್ ಆರೀಫ್ ಬಾಯನ್ನ ಮುಚ್ಚಿದ್ಲು. ಸಡನ್ ಆಗಿ ಟ್ರೈನಿಂಗ್ ಸೆಂಟರ್ ಡೋರ್ ಓಪನ್ ಆಗಿ ರೋಹನ್ ಹೊರಗಡೆ ಬಂದ. ಇವತ್ತು ಅವನು ಮೊದ್ಲಿಗಿಂತ ಜಾಸ್ತಿ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದ. ಅವನ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರೋದನ್ನ ಅವ್ರ ಕೈಲಿ ನಂಬೋಕಾಗ್ಲಿಲ್ಲ. ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲೋಕಾಗ್ದೆ ಕೋಪದಲ್ಲಿ ಮುಷ್ಟಿ ಬಿಗಿ ಹಿಡಿದು ಅವರಿಬ್ರು ಅಲ್ಲಿಂದ ಹೊರಟೋದ್ರು. ಇದಕ್ಕೂ ಮುಂಚೆ ರೋಹನ್ ಬಾಗಿಲ್ ಹತ್ರನೇ ನಿಂತು ರಾಬಿನ್ ಆರೀಫ್ ಮಾತೆಲ್ಲ ಕೇಳಿಸ್ಕೊಂಡಿದ್ದ. ಅದಕ್ಕೆ ಇಂಚರ ಸರಿಯಾಗಿ ಉತ್ತರ ಕೊಟ್ಟಿದ್ದು, ತನ್ ಪರವಾಗಿ ಮಾತಾಡಿದ್ದು ಎಲ್ಲ ಗೊತ್ತಾಗಿ ಅವನ್ ಕನ್ಫ್ಯೂಸ್ ಆಗಿ ಇಂಚರ ಮುಖಾನೇ ನೋಡ್ತಾ ನಿಂತಿದ್ದ. ಅದನ್ನ ನೋಡಿ ಇಂಚರ, ಏನ್ ಯೋಚನೆ ಮಾಡ್ತಿದ್ಯಾ? ಇಲ್ಲಿ ಹೇಳಿರೋದನ್ನೆಲ್ಲ ನೀನ್ ಕೇಳಿಸ್ಕೊಂಡ್ಯಾ ಅಂತ ಕೇಳಿದ್ಲು. ಅದಕ್ಕೆ ಅವನು ಕೇಳಿಸ್ಕೊಂಡೆ ಅಂತ ತಲೆ ಆಡಿಸ್ತಾ ಹೇಳ್ದ. ಇಂಚರ ರೋಹನ್ನ ತನ್ನ ಕ್ಯಾಬಿನ್ಗೆ ಕರ್ಕೊಂಡ್ ಹೋಗ್ತಾ ದಾರಿಲಿ, ನಾನ್ ಹೇಗ ಅವ್ರಿಬ್ಬರ ಬಾಯಿ ಮುಚ್ಚಿಸ್ದೆ ನೋಡಿದ್ಯಾ? ಏನು ತಮ್ಮನ್ ತಾವು ದೊಡ್ಡ ದಾದಾಗಳು ಅಂದ್ಕೊಂಡ್ಬಿಟ್ಟಿದ್ದಾರೆ, ಅವ್ರ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ ಅಂದ್ಲು. ಅದಕ್ಕೆ ರೋಹನ್ ನಗ್ತಾ, ಹಾ ಮ್ಯಾಮ್ ನೋಡ್ದೆ ಅಂದ. ಅದಕ್ಕೆ ಅವಳು, ನೋಡೋದಷ್ಟೇ ಅಲ್ಲ, ಅದನ್ನ ನೀನು ಕಲಿಬೇಕು. ನಾನು ನಿನ್ ಪರವಾಗಿ ಮಾತಾಡ್ತಿದ್ದೀನಿ ಅಂತ ಇದನ್ ಹೇಳ್ತಿಲ್ಲ. ನೀನು ಜನರ ಪ್ರಶ್ನೆಗೆ ಉತ್ತರ ಕೊಡೋದನ್ನ ಕಲಿಬೇಕು. ನೀನು ಇಂಥವ್ರ ಮುಂದೆ ಕತ್ತು ಬಗ್ಗಿಸ್ಕೊಂಡ್ ನಿಂತಿರೋದನ್ನ ನಾನ್ ನೋಡಿದೀನಿ. ನೀನ್ ಬಗ್ಗದಷ್ಟು ಬೆಂಡ್ ಮಾಡ್ತಾರೆ ಜನ. ಜಾಸ್ತಿ ಸಲ್ಗೆ ಕೊಟ್ರೆ ತಲೆ ಮೇಲೆ ಹತ್ ಕೂತ್ಕೋತಾರೆ. ಸೊ ಇಂಥವ್ರಿಗೆ ಅವ್ರ ಭಾಷೆಯಲ್ಲೇ ಉತ್ತರ ಕೊಡ್ಬೇಕು. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ಅರ್ಥ ಆಯ್ತಾ ಅಂತ ಹೇಳಿದ್ಲು. ರೋಹನ್ ಹೋಗ್ತಿದ್ದ ಹಾಗೆ ಅವನ್ ಪ್ರೊಫೈಲ್ ಅಲ್ಲಿ ಇನ್ನೊಂದಷ್ಟು ಚೇಂಜಸ್ ಮಾಡಿ ಅವಳು ಆಫೀಸಿಂದ ಹೊರಡಬೇಕು ಅನ್ಕೊಂಡ್ಲು. ಇನ್ನು ಸಂಜೆ ಆಗಿರ್ಲಿಲ್ಲ. ಸೊ ಇವತ್ತು ಆರ್ಯನ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅನ್ಕೊಳ್ತಾ ತನ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಡೋರ್ ಓಪನ್ ಮಾಡ್ತಿದ್ದ ಹಾಗೆ ಅಲ್ಲಿ ಯಾರೋ ನಿಂತಿರೋದ್ ಕಾಣಿಸ್ತು. ಆ ವ್ಯಕ್ತಿ ನೋಡಿ ಇಂಚರ ಶಾಕ್ ಆಗೋದ್ಲು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.